ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇದ್ದರೆ ಅಥವಾ ಮನಸ್ತಾಪಗಳು ನಡೀತಾ ಇದ್ದರೆ, ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ, ಗಂಡ ಹೆಂಡತಿಯನ್ನು ಪ್ರೀತಿ ಮಾಡ್ತಾ ಇಲ್ಲ ಅನ್ನೋದಾದರೆ, ಅಥವಾ ನಿಮ್ಮಿಬ್ಬರ ಸಂಬಂಧ ಸರಿಯಾಗಿಲ್ಲ, ಮುಂಚೆ ತುಂಬ ಚೆನ್ನಾಗಿದ್ದರೆ ಬಟ್ ಇವಾಗ ಚೆನ್ನಾಗಿಲ್ಲ, ಅಥವಾ ಇನ್ಯಾವುದೇ ಒಂದು ಸಮಸ್ಯೆ ಇರಬಹುದು, ಮುಂಚಿನಿಂದಲೂ ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿರ್ಬೋದು, ಒಬ್ಬರ ಮಾತಿಗೆ ಒಬ್ಬರು ಬೆಲೆ ಕೊಡದೇ ಇರ್ಬೋದು, ಗಂಡ ಅಥವಾ ಹೆಂಡತಿ ನೀವು ಹೇಳಿದ ಮಾತನ್ನು ಕೇಳದೇ ಇರಬಹುದು, ಅಥವಾ ಏನೋ ಒಂದು ಸಮಸ್ಯೆ ಆಗಿರಬಹುದು ನಿಮ್ಮ ಮಧ್ಯೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿಯಲ್ಲಿ ಇಲ್ಲಿ ಬೇರೆ ಮಹಿಳೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮಿಬ್ಬರ ಮಧ್ಯೆ ಪ್ರವೇಶ ಮಾಡಿರಬಹುದು, ಅಥವಾ ನಿಮ್ಮ ಗಂಡ ನೀವು ಹೇಳಿದ ಮಾತು ಕೇಳಲ್ಲ, ನಿಮಗೆ ಅಂದರೆ ತುಂಬ ನಿಮ್ಮನ್ನು ತಾತ್ಸಾರವಾಗಿ ನೋಡ್ತಾರೆ, ನಿಮಗೆ ಮನೆಗೆ ಬೇಕಾದಂತಹ ಯಾವುದೇ ಒಂದು ವಸ್ತುಗಳನ್ನು ತರುವಾಗ ಇರಬಹುದು, ಅಥವಾ ನಿಮಗೆ ಖರ್ಚಿಗೆ ಹಣ ಕೊಡುವಾಗ ಇರಬಹುದು. ಸೊ ನಿಮ್ಮನ್ನು ಕೇರ್ ಮಾಡಲ್ಲ, ನಿಮ್ಮ ಬೇಕು ಬೇಡಗಳನ್ನು ಅವರು ಗಮನಿಸಲ್ಲ. ಮನೆಯಲ್ಲಿ ಪ್ರತಿನಿತ್ಯ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಉಂಟು. ಗಂಡನಿಗೆ ಹೆಂಡತಿಯನ್ನು ನೋಡಿದರೆ ಆಗಲ್ಲ, ಹೆಂಡತಿಗೆ ಗಂಡನನ್ನು ನೋಡಿದರೆ ಆಗಲ್ಲ, ತುಂಬ ಸಮಸ್ಯೆಗಳು ಆಗ್ತಾ ಉಂಟು. ಅಂದರೆ ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ತುಂಬ ನೀವು ಅಂದ್ಕೊಂಡ ಥರ ನಿಮ್ಮ ಜೀವನ ನಡೆಯುತ್ತೆ. ಅಂದರೆ ಗಂಡ ಹೆಂಡತಿಯ ಮಧ್ಯೆ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ, ಮನಸ್ತಾಪ ಆಗ್ತಾ ಇದ್ರೂ, ಜಗಳ ಆಗ್ತಾ ಇದ್ರೂ ಅದೆಲ್ಲವೂ ನಿಲ್ಲುತ್ತೆ. ನಿಮ್ಮಿಬ್ಬರ ಜೀವನ ತುಂಬ ಖುಷಿಯಾಗಿರುತ್ತೆ. ಹೆಂಡತಿಯ ಮಾತನ್ನು ಗಂಡ ಕೇಳ್ತಾರೆ, ಗಂಡನ ಮಾತನ್ನು ಹೆಂಡತಿ ಕೇಳ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಸಂಬಂಧ ಸುಧಾರಿಸುತ್ತೆ. ಇಲ್ಲಿ ನೀವು ಒಂದು ಚಿಕ್ಕ ಪರಿಹಾರವನ್ನು ತಂತ್ರವನ್ನು ಮಾಡಬೇಕಾಗುತ್ತೆ ಅಷ್ಟೇ. ಮಾಡುವಾಗ ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ. ನೀವು ಸ್ನಾನ ಮಾಡುವಂತಹ ನೀರಿನಿಂದ ನಿಮ್ಮ ಗಂಡನ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಬಹುದು. ನಿಮ್ಮ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ, ಫಸ್ಟಿಗೆ ನೀವು ಸ್ನಾನ ಮಾಡಿರಬೇಕು. ಯಾರು ನೋಡಿ, ಹೆಣ್ಮಕ್ಳಿದ್ದೀರಿ, ಮದುವೆ ಆದವರು, ನಿಮ್ಮ ಗಂಡ ನಿಮ್ಮನ್ನು ಚೆನ್ನಾಗಿ ನೋಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ, ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ನಿಮಗೆ ಏನು ಅಂದರೆ ಮನೆ ನಿಭಾಯಿಸಲಿಕ್ಕೆ ಹಣ ಕೊಡ್ತಾ ಇಲ್ಲ, ಅಥವಾ ಥರ್ಡ್ ಪಾರ್ಟಿ ಬೇರೆ ಯಾರಾದರೂ ಅವರ ಜೀವನದಲ್ಲಿ ಎಂಟ್ರಿ ಆಗಿರ್ಬೋದು. ಸೊ ಅವರು ರಿಮೂವ್ ಆಗಬೇಕು, ಅವರು ದೂರ ಆಗಬೇಕು. ಅಂದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಿಮ್ಮ ಗಂಡ ನಿಮ್ಮ ಮೇಲೆ ಪ್ರೀತಿ ತೋರಿಸ್ಬೇಕು, ನೀವು ಹೇಳಿದಾಗೆ ಕೇಳಬೇಕು, ವೈವಾಹಿಕ ಜೀವನ ಚೆನ್ನಾಗಿರಬೇಕು. ಸಾಂಸಾರಿಕ ಜೀವನ ಅಂದರೆ ಫಸ್ಟ್ ನೀವು ಸ್ನಾನ ಮಾಡಬೇಕು. ಅಂದರೆ ಇಲ್ಲಿ ಫಸ್ಟ್ ನೀವು ಸ್ನಾನ ಮಾಡಬೇಕು. ಆ ನಂತರ ಅದರಲ್ಲಿ ಸ್ವಲ್ಪ ನೀರು ಉಳಿಸ್ಬೇಕು. ಫುಲ್ಲು ನೀವು ಕಂಪ್ಲೀಟಾಗಿ ಬಕೆಟನ್ನು ಕೆಳಗೆ ಹಾಕಿಬಿಟ್ಟು, ಅಂದರೆ ಫುಲ್ಲು ಅದರಲ್ಲಿ ಸ್ವಲ್ಪ ಕೂಡ ನೀರು ಇರೋದಾಗಿ ಬರುವುದಲ್ಲ, ಅಲ್ಲಿ ಸ್ವಲ್ಪ ನೀವು ಸ್ನಾನ ಮಾಡಿರ್ತೀರಲ್ಲ, ಆ ನೀರಲ್ಲಿ ಸ್ವಲ್ಪ ಮಿಕ್ಕಿಸಿ ಅದಕ್ಕೆ ನೀವು ನೀರನ್ನು ಆ್ಯಡ್ ಮಾಡಬೇಕು. ಆ ನಂತರ ನಿಮ್ಮ ಗಂಡ ಆ ನೀರಲ್ಲಿ ಸ್ನಾನ ಮಾಡುವ ಥರ ನೋಡಬೇಕು. ಅಂದರೆ ಕೆಲವರಿಗೆ ಅಭ್ಯಾಸ ಇರುತ್ತೆ, ಅಂದರೆ ನೀರಲ್ಲಿ ಬಕೆಟಲ್ಲಿ ಫುಲ್ಲು ನೀರಿದ್ರು ಆ ನೀರನ್ನು ಚೆಲ್ಬಿಟ್ಟು ಪುನಃ ಅವರು ಬೇರೆ ಅಂದರೆ ನೀರನ್ನು ತುಂಬಿಸಿ ಸ್ನಾನ ಮಾಡ್ತಾರೆ. ಸೊ ಆ ನೀರನ್ನು ಅವ್ರು ಚೆಲ್ಲಬಾರ್ದು. ನೀವು ಸ್ನಾನ ಮಾಡಿ ಸ್ವಲ್ಪ ಮಿಕ್ಕಿಸಿ ಅದಕ್ಕೆ ನೀರು ಅಂದರೆ ಫುಲ್ ಮಾಡಿರ್ತೀರಲ್ಲ, ಆ ನೀರಲ್ಲಿ ನಿಮ್ಮ ಗಂಡ ಸ್ನಾನ ಮಾಡಬೇಕು. ಇದನ್ನು ನೀವು ಒಂದು 48 ದಿವಸಗಳ ಕಾಲ ನಿಮ್ಮ ಗಂಡ ಕಂಟಿನ್ಯೂ ಆಗಿ ಮಾಡುವ ಥರ ನೋಡಿ. ಇಲ್ಲಾಂದರೆ 21 ದಿವಸಗಳ ಕಾಲ ತುಂಬ ಕಂಟಿನ್ಯೂ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ ನೋಡಿ. ನಿಮ್ಮ ಗಂಡ ಒಂದು ವಿದಿನ್ 11 ಡೇಸ್ನು ಬೇಡ, ಒಂದು 7 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಬದಲಾವಣೆಯನ್ನು ಕಾಣ್ತೀರಾ. ಗಂಡ ಹೆಂಡತಿಯ ಮಧ್ಯೆ ಎಷ್ಟೇ ದೊಡ್ಡ ಜಗಳ ಇರಲಿ, ಏನೇ ಆಗಿರಬಹುದು, ಎಲ್ಲನೂ ಈ ಒಂದು ಸ್ನಾನದ ನೀರಿನಿಂದ ನಿಮ್ಮ ಸಮಸ್ಯೆ ಎಲ್ಲನೂ ಪರಿಹಾರ ಆಗುತ್ತೆ. ಖಂಡಿತವಾಗಿಯೂ ನಿಮ್ಮ ಎಂಥದ್ದೇ ಜಗಳ ಇದ್ರೂ, ಮನಸ್ತಾಪ ಇದ್ರೂ, ಇಷ್ಟರ ತನಕ ನಿಮಗೆ ಅದು ಪರಿಹಾರ ಸಿಕ್ಕಿಲ್ಲ ಅಂದ್ರೂ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.